ಮತ್ತೊಂದು ನ್ಯೂಸ್ ಅವರ್ ಸ್ಪೆಷಲ್ ಆನ್ ವೀಲ್ಸ್. ಹುಬ್ಳಿಲಿದ್ದೀನಿ. ಯಾರು ಈ ಸೀಟ್ನಲ್ಲಿ ಇವತ್ತು ಕೂತ್ಕೋತಾರೆ? ಧಾರವಾಡದ ಜಿಲ್ಲಾ ಉಸ್ತುವಾರಿ ಸಚಿವರು, ಕಾರ್ಮಿಕ ಸಚಿವರು, ಯುವ ನಾಯಕ ಸಂತೋಷ್ ಲಾಡ್ ಈ ಸಲ ಹಠಕ್ಕೆ ಬಿದ್ದಿದ್ದಾರೆ. ಅವರು ಪ್ರಹ್ಲಾದ್ ಜೋಶಿ ಅವರನ್ನು ಸೋಲಿಸಬೇಕು ಅಂತ ಕ್ಷೇತ್ರದಾದ್ಯಂತ ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ. ಅವ್ರ ಜೊತೆಗೆ ಇವತ್ತು ಮಾತಾಡ್ತೀನಿ. ವೇಟಿಂಗ್ ಫಾರ್ ಹಿಮ್. ಸಂತೋಷ್ ಲಾಡ್ ಅವರು ಈ ಲೋಕಸಭಾ ಎಲೆಕ್ಷನ್ ಯಾಕೆ ಇಷ್ಟು ಸೀರಿಯಸ್ ಆಗಿ ತಗೊಂಡ್ರು ಅಂತ? ಫಸ್ಟ್ ಟೈಮ್ ನೀವು ಹಿಂಗೆ ಈ ಪರಿ ಸೀರಿಯಸ್ ಆಗಿ ಒಂದು ಯೂಶಲಿ ಇಫ್ ಎನಿ ರೆಸ್ಪಾನ್ಸಿಬಿಲಿಟಿ ಇಸ್ ಗಿವನ್ ಟು ಮೀ, ಐ ಸಿನ್ಸಿಯರ್ಲಿ ಡೂ ಮೈ ಬೆಸ್ಟ್. ಐ ಥಿಂಕ್ ದಟ್ಸ್ ವಾಟ್ ಐ ಆಮ್ ಪುಟಿಂಗ್ ಔಟ್ ಅಂಡ್ ದಟ್ಸ್ ವಾಟ್ ಪೀಪಲ್ ಆರ್ ನೋಟಿಸಿಂಗ್. ಅಲ್ಲ, ಮುಂದಿನ ಅಹಿಂದ ನಾಯಕರಾಗಬೇಕು ಅನ್ನೋ ಹುರುಪಿಗೆ ಬಿದ್ದಿದ್ದಾರೆ ಸಂತೋಷ್ ಲಾಡ್. ಇಲ್ಲ, ಸಿ ಪೀಪಲ್ ಅಸೆಸ್ಮೆಂಟ್ ಯಾವ್ದು ಬೇಕಿದ್ದ ಥರ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಐ ಆಮ್ ಪುಟಿಂಗ್ ಮೈ ಬೆಸ್ಟ್ ಎಫರ್ಟ್ಸ್. ಅಹಿಂದ ನಾಯಕ ಆಗ್ತೀವೋ ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಬಿಕಾಸ್ ಜೆ ಎಚ್ ಪಾಟೀಲ್ ಸಾಹೇಬ್ರು ಒಂದು ಭಾಳ ಚೆನ್ನಾಗಿ ಹೇಳೋರು. ನಾನು ಇನ್ನೂ ಚಿಕ್ಕೋನಿದ್ದೆ, ಎಂ ಪಿ ಪ್ರಕಾಶ್ ಸಾಹೇಬ್ರ ಜೊತೆ ನಾನು ಯಾವಾಗಲೂ ಹೋಗೋನು. ಜೆ ಎಚ್ ಪಾಟೀಲ್ ಸಾಹೇಬ್ರು ಎಂ ಪಿ ಪ್ರಕಾಶ್ ಸ್ವಾಮಿ ಅಂತ ಕರೆಯೋರು. ಸ್ವಾಮಿ ನೋಡೋ ಸ್ವಾಮಿ ಅಂದ್ರೆ ಜಸ್ಟ್ ಕ್ಯಾಶುವಲ್ ಮಾತಾಡೋಕಲ್ಲಿಗೆ ಒಂದು ಲೆವೆಲ್ ವರೆಗೆ ಮಾತ್ರ ನೀವು ಪೊಲಿಟಿಕ್ಸ್ ಹೋಗಬೇಕು, ಆಮೇಲೆ ಪೊಲಿಟಿಕ್ಸ್ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರು. ಸೊ ಐ ಥಿಂಕ್ ನಾವು people will take you, politics will take you. So there is no calculated formula. ನಾನು ಈ ತರ ಮಾಡಿದ್ರೆ ಹಿಂಗೆ ಆಗ್ತೀನಿ ಅನ್ನತಕ್ಕಂಥದ್ದು ಕ್ಯಾಲ್ಕುಲೇಷನ್ಸ್ ಪೊಲಿಟಿಕ್ಸ್ನಾಗ ಭಾಳ ಕಮ್ಮಿ ವರ್ಕ್ ಆಗಿರ್ತಕ್ಕಂಥದ್ದು. ಸೊ ಗೋಯಿಂಗ್ ವಿತ್ ದ ಫ್ಲೋ, ಯು ಹ್ಯಾವ್ ಟು ಗೋ, ಬಟ್ ಆಲ್ವೇಸ್ ಐ ಆಲ್ವೇಸ್ ಫೀಲ್ ದಟ್ ಇಫ್ ಯು ವರ್ಕ್ ಹಾರ್ಡ್, ಆಲ್ವೇಸ್ ಯು ವಿಲ್ ಗೆಟ್ ಮೋರ್ ಆಪರ್ಚುನಿಟೀಸ್. ಸೊ ದಟ್ಸ್ ದ ಓನ್ಲಿ ಫಂಡಮೆಂಟಲ್ ಫಾರ್ಮುಲಾ ಆಫ್ ಲೈಫ್. ನಾನು ಈ ಸೀಟಲ್ಲಿ ಕೂತ್ಕೊಂಡವ್ರು ಎಲ್ರಿಗೂ ಹೇಳ್ತೀನಿ, ಇದನ್ನ ಇಂಟರ್ವ್ಯೂ ಅನ್ಕೋಬೇಡಿ, ಆನೆಸ್ಟ್ ಆಗಿ ಮಾತಾಡಿ ಅಂತ. ಆನೆಸ್ಟ್ಲಿ ಹುಬ್ಳಿ ಧಾರವಾಡ ಏನಾಗ್ಬೋದು ಈ ಸಲ? ಪ್ರಹ್ಲಾದ್ ಜೋಶಿ ವಿರುದ್ಧ ವಿನೋದ ಸೂಟಿ ಕರ್ಕೊಂಡ್ಬಂದು ನಿಲ್ಸಿರಿ. ಸೊ ವಿ ಆರ್ ಇನ್ ಅ ವೆರಿ ವೆರಿ ಟಫ್ ಕಾಲ್. ಐ ವುಡ್ ನಾಟ್ ಸೇ ಸುಮ್ಮನೆ ಗೆದ್ದು ಬಿಡ್ತೀವಿ ಅಂತ ಕೂಡ ಹೇಳಕ್ ಹೋಗಲ್ಲ, ಅದು ಸೋಲ್ತೀವಿ ಅಂತ ಹೇಳಕ್ ಹೋಗಲ್ಲ. ಯಾಕಂದ್ರೆ ಇದು ಒಂದು ಲಿಟಮಸ್ ಟೆಸ್ಟ್ ಇದೆ. ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್. ಒನ್ ಈಸ್ ಬಟ್ ಒಂದು ಫೈಟ್ ಕೊಡ್ತೀವಿ ಅಂತೀರಿ ನೀವು? ಅಲ್ಲ, ಒಂದು ಫ್ಯಾಕ್ಟರ್ಸ್ ಯಾಕೆ ಹೇಳ್ತಾ ಇದೆ ಅಂತ, ವೇರ್ ಐ ಆಮ್ ಜಸ್ಟಿಫೈಯಿಂಗ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್. It's only political calculations, because when you are so much involved, ಒಂದು 45-60 ದಿನದಿಂದ ನೀವು ಇನ್ವಾಲ್ವ್ ಮಾಡಿದ ಕ್ಯಾಲ್ಕುಲೇಷನ್ಸ್. ಸೊ ಪಾಸಿಟಿವ್ ಆಸ್ಪೆಕ್ಟ್ ಹೇಳ್ತೇನೆ, ದಟ್ ಕ್ಯಾಲ್ಕುಲೇಷನ್ಸ್ ಕ್ಯಾನ್ ಗೋ ರಾಂಗ್. ಒಂದು, ಗಿವ್ ರೆಸ್ಪೆಕ್ಟ್ ಟು ಪ್ರಹ್ಲಾದ್ ಜೋಶಿ ಸಾಹೇಬ್ರ. ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಪರ್ಸನಲ್ ಅಗೇನ್ಸ್ಟ್ ಹಿಮ್. He is one of the most phenomenal person I have come across. The gesture, the respect, the amount of communication he holds, the amount of commitment he has got is unquestionable. As a politician, when we are talking to two different political parties, ಅಲ್ಲೇನಾಗಿದೆ, ಅವರಿಗೆ ಆಂಟಿ ಇನ್ಕಂಬರೆನ್ಸಿ ಆಫ್ ಅವ್ರ ಇಂಡಿವಿಜುವಲ್ ಇದೆ, ಎಲ್ಲರಿಗೂ ಬರುತ್ತೆ. ಒಂದು ಸಮ್ವೇರ್ 4 ಪೀರಿಯಡ್ MP ಆದ್ಮೇಲೆ ಸ್ವಲ್ಪ ಆಂಟಿ ಇನ್ಕಂಬರೆನ್ಸ್ ಇರುತ್ತೆ. ಎರಡನೇದು, ಐ ಪರ್ಸನಲಿ ಫೀಲ್ ಮೋದಿ ಸಾಹೇಬ್ರದ್ದು ಇರ್ತಕ್ಕಂಥ ಪಾಪ್ಯುಲಾರಿಟಿ ಡ್ರಾಪ್ ಆಗಿದೆ. ಮೂರನೇದು, ನಮ್ಮ ಪ್ರೋಗ್ರಾಮ್ಸ್ ಟಚ್ ಆಗಿದೆ. ಸೊ ಈ 3 ಫ್ಯಾಕ್ಟರ್ಗಳು ಸಮ್ವರ್, ಬಿಕಾಸ್ ನಮ್ದೇನು ಒಂದು ಪಾಯಿಂಟ್, ನಿಮ್ ಪ್ರೋಗ್ರಾಮ್ ಹೇಳೋದು ಗ್ಯಾರಂಟಿ ಗ್ಯಾರಂಟಿಗಳು. ಆಮೇಲೆ ಪ್ಲಸ್ ಕಳೆದ 10 ವರ್ಷದಿಂದ ಫಾರ್ಮರ್ಸ್ಗೆ ಏನಾಗಿಲ್ಲ ಅಂತ ಒಂದು ಕೂಗಿದೆ. ಫಾರ್ಮರ್ಸ್ ನೀವ್ ಎಷ್ಟೇ ಅಪೀಲ್ ಮಾಡಿ ನೀವ್ ಏನೇ ಮಾತನಾಡಿದ್ರು, ಗ್ರೌಂಡ್ ರಿಲೇಟಿವ್ ಹೋದಾಗ ಫಾರ್ಮರ್ಸ್ ಏನೇ ಟಚ್ ಆಗಿಲ್ಲ. ಆಮೇಲೆ ಈ ಆವಾಜ್ ಮನಿಗಳ ಬಗ್ಗೆ ಪ್ರಧಾನಮಂತ್ರಿ ಸಾಹೇಬ್ರು ಮಾತನಾಡಿದ್ದಾರೆ, ಪ್ರಧಾನಮಂತ್ರಿ ಆವಾಜ್ ಯೋಜನೆ ಅಂತ ಹೇಳಿ. ಹಳ್ಳಿಗಳಲ್ಲಿ ಯಾವ್ದು ಮನೆ ಮುಟ್ಟಿಲ್ಲ. ಕ್ಲೇಮಿಗೆ ರಿಯಾಲಿಟಿಗೆ ಬಹಳ ಡಿಫರೆನ್ಸ್ ಇದೆ. ಸೊ ಆಲ್ ದಿಸ್ ಥಿಂಗ್ಸ್, ಆಮೇಲೆ ವಿ ಆರ್ ನಾಟ್ ವೆರಿ ಫಾರ್, ವಿ ಆರ್ ಫಾರ್ ಅವೇ ಫ್ರಮ್ 6-7%. ಸೊ ಯಾವುದೇ ಒಂಥರ ಗಾಳಿ ಬಂದಾಗ, ಚೇಂಜ್ ಅಂತ ಬಂದಾಗ, ಎನಿಥಿಂಗ್ ಕುಡ್ ಬಿ ಪಾಸಿಬಿಲಿಟಿ ಆಗುತ್ತೆ. ಪಾಸಿಬಿಲಿಟಿ ಕ್ರಿಯೇಟ್ ಮಾಡ್ಲಿಕ್ಕೂ ವಿ ಹ್ಯಾವ್ ಕ್ರಿಯೇಟೆಡ್ ದಟ್ ಪ್ಲಾಟ್ಫಾರ್ಮ್ ಫಾರ್ ಅವರ್ ಸೆಲ್ಫ್ ಆಸ್ ಅ ಪಾರ್ಟಿ. ನಾನು ಇಂಡಿವಿಜುವಲ್ ಆಗಲ್ಲ, ಎಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಗಳು, ನಾವು ನಮ್ಮ ಹತ್ರ ಏನು ಎಕ್ಸ್ಪೀರಿಯನ್ಸ್ ಇದೆ, ಪೊಲಿಟಿಕಲ್ ಸ್ಟ್ರಾಟಜೀಸ್ ಮಾಡತಕ್ಕಂಥದ್ದು ಮಾಡಿದ್ದೀವಿ. ಸೊ ದಟ್ಸ್ ವೈ ಐ ಥಿಂಕ್ ಇಟ್ಸ್ ನಾಟ್ ಈಸಿ ಫಾರ್ ಹಿಮ್. ದಟ್ ಇಸ್ ದ ಪಕ್ಕಾ ಶ್ಯೂರ್, ವಿಚ್ ದೇ ಆರ್ ಆಲ್ಸೋ ಫೀಲಿಂಗ್ ಇಟ್. ಬಟ್ ವೋಟರು ವಿಚಾರ ಮಾಡ್ತಾನಲ್ಲ, ಈಗ ಎಲ್ಲ ಸರ್ವೇನು ಇನ್ನೊಂದ್ಸಲ NDA ಗೌರ್ಮೆಂಟ್ ಅಂತ ಹೇಳ್ತಿರುವಾಗ, ಪ್ರಹ್ಲಾದ್ ಜೋಶಿ ಆದ್ರೆ ಮತ್ತೊಮ್ಮೆ ಮಿನಿಸ್ಟರ್ ಆಗ್ತಾರೆ ನಮ್ಮವರು, ವಿನೋದ ಸೂಟಿ ಆದ್ರೆ ಏನಾಗ್ತಾರೆ, ಆ ಥರ ವಿಚಾರ ಮಾಡಿದ್ರೆ ವೋಟ್ರು? ಅಲ್ಲ, ವೋಟರು ವೈಚಾರಿಕವಾಗಿ ಹೆಂಗನ ವಿಚಾರ ಮಾಡ್ತಾರೆ. ಬಟ್ ಲಾಸ್ಟ್ಲಿ ವೋಟರು ಕೆಲವು ಟೈಮ್ ಏನ್ ಮಾಡ್ತಾರೆ, ನನಗೇನು ಬೆನಿಫಿಟ್ ಆಗಿದೆ ಅಂತ ವಿಚಾರ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಹೌದು, ನಾನು ಪಾಪ್ಯುಲರ್ ಇರ್ಬೋದು, ಕೆಲವು ಟೈಮ್ ಬಾಕ್ಸ್ ಆಫೀಸ್ ಹಿಟ್ ಆಗಲ್ಲ. ಫಾರ್ ಎಕ್ಸಾಂಪಲ್, ರಜನಿಕಾಂತ್ ಬಹಳ ಪಾಪ್ಯುಲರ್ ಇದ್ದಾರೆ, ಸೂಪರ್ ಸ್ಟಾರ್ಗಳ ಸಿನಿಮಾನು ಸೋಲ್ತವೆ. ಸೊ ಬಾಕ್ಸ್ ಆಫೀಸ್ ಕೆಲವು ಟೈಮ್, ಎವ್ರಿ ಟೈಮ್ ಬಾಕ್ಸ್ ಆಫೀಸ್ ಜನ ಬರಲ್ಲ. ಸೊ ಆ ಥರ ಎಲ್ಲರಿಗಾಗತ್ತೆ. ಇಂದಿರಾ ಗಾಂಧಿಗೆ ಆಗಿದೆ, ಮೋದಿ ಸಾಹೇಬರಿಗೆ ಇವತ್ತು ನಾಳೆ ಆಗಲೇಬೇಕು, ಆಗುತ್ತಂತ ನಮ್ಮ ನಂಬಿಕೆ ಇದೆ.
ನಮಗೂ ಆಗುತ್ತೆ, ನಿಮಗೂ ಆಗುತ್ತೆ. ಸೊ ದಟ್ಸ್ ಅ ವೆರಿ ಪಾರ್ಟ್ ಆಫ್ ಅ ಜರ್ನಿ. ಬಟ್ ಇದೇನು ಕ್ಯಾಲ್ಕುಲೇಷನ್ ಒಬ್ಬ ಕುರುಬ ಸಮುದಾಯದವನ್ನ ಕರ್ಕೊಂಬಂದು ಇಲ್ಲಿ ನಿಲ್ಸೋದು? ಲಾಸ್ಟ್ ಟೈಮ್ ಎಲ್ಲ ಲಿಂಗಾಯತರಿಗೆ ಟ್ರೈ ಮಾಡಿದ್ರಿ. ಇದರಲ್ಲಿ ಕುರುಬ ಲಿಂಗಾಯತ್ ಅಂತಲ್ಲ, ನಮ್ಮಲ್ಲಿ ಏನಾಗಿತ್ತು, ಲಾಸ್ಟ್ ಟೈಮ್ 3 ಕುರುಬರಿಗೆ ಕೊಟ್ಟಿದ್ರು, ಈ ಟೈಮ್ 2 ಕುರುಬರಿಗೆ ಕೊಟ್ಟಿದ್ದಾರೆ. ದ ಫೈಟ್ ವಾಸ್ ದಾವಣಗೆರೆ, ದ ಫೈಟ್ ವಾಸ್ ಕೊಪ್ಪಳ, ದ ಫೈಟ್ ವಾಸ್ ಹಾವೇರಿ, ದ ಫೈಟ್ ವಾಸ್ ಧಾರವಾಡ. ಸೊ ನಮ್ಮಲ್ಲಿ ವಿ ಹ್ಯಾಡ್ ಚಾಯ್ಸಸ್. ಒನ್ ಇಸ್ ವಿನಾಯಕ್ ಕುಲಕರ್ಣಿ ಮಿಸಸ್ ಒಂದು ಚಾಯ್ಸ್ ಇತ್ತು, ಮೋಹನ್ ಲಿಂಬಕಾಯಿ ಕೂಡ ಒಂದು ಚಾಯ್ಸ್ ಇತ್ತು. ದೇವರ್ ಅದರ್ ಲೀಡರ್ಸ್ ಆಲ್ಸೋ, ದೇವರ್ ಸೋ ಮೆನಿ ಅದರ್ ಪೀಪಲ್ ಆಸ್ಪಿರೆಂಟ್ಸ್ ಫ್ರಮ್ ಅಕ್ರಾಸ್ ದ ಅದರ್ ರಿಲಿಜನ್ಸ್ ಆಲ್ಸೋ, ಕಾಸ್ಟ್ ಆಲ್ಸೋ. ಇಲ್ಲೇನಾಯ್ತು ಅಂತಂದ್ರೆ ಹಾವೇರಿ ಮೋಸ್ಟ್ಲಿ ನಮ್ಮ ಶಿವಣ್ಣರ್ ಸಾಹೇಬ್ರಿಗೆ ಕೊಡ್ಬೇಕಂತ ಒಂದು ನಡೀತಾ ಇತ್ತು. ಶಿವಣ್ಣರ್ ಸಾಹೇಬ್ರಿಗೆ ಮಿಸ್ ಆದ ತಕ್ಷಣ ಇಲ್ಲಿ ಬಂತದ್ದು. ಸೊ ವಿ ಹ್ಯಾಡ್ ಚಾಯ್ಸ್ ಆಫ್ ಲಿಂಗಾಯತ್ ಅಂಡ್ ಆಸ್ ವೆಲ್ as ಕುರುಬ. ಸೊ ಪಾರ್ಟಿ ಡಿಸೈಡೆಡ್ ಟು ಫೈಲ್ ಕುರುಬ. ನಿಮ್ಮ ಮೇಲೂ ಬಹಳ ಪ್ರೆಷರ್ ಇತ್ತಂತ? ಅಲ್ಲ, ಪ್ರೆಷರ್ ಕಂಟೆಸ್ಟ್ ಮಾಡಬೇಕು ಅಂತ. ಸಾರಿ, ಕಂಟೆಸ್ಟ್ ಮಾಡಬೇಕು ಅಂತ ಪ್ರೆಷರ್ ಇತ್ತು? ಇಲ್ಲ, ಪ್ರಪೋಸಲ್ ಇರಲಿಲ್ಲ. ಯಾಕಂದ್ರೆ ರೀಸನ್ ಇಸ್ ದೇ ವುಡಂಟ್ ಹ್ಯಾವ್ ಗಿವನ್ ಟು ಮರಾಠಾಸ್ ಬಿಕಾಸ್ ಅಂಜಲಿ ನಿಂಬಲ್ಕರ್ ಕ್ಲಿಯರ್ ಆಗಿದ್ರಿಂದ. ಸೊ ಪೊಲಿಟಿಕಲ್ ಆಸ್ಪೆಕ್ಟ್ ಆಲ್ಸೋ ಅಕ್ಕಪಕ್ಕದಾಗ ಕುಡ್ ಬಿ ದಟ್ ವುಡ್ ಬಿ ಒನ್ ಪಾಸಿಬಿಲಿಟಿ. ಬಟ್ ಹಾನೆಸ್ಟ್ಲಿ ನನಗೆ ಆ ರೀತಿಯ ಪ್ರೆಷರ್ ಇರಲಿಲ್ಲ. 28 ಪೈಕಿ ಎಷ್ಟು ಬರ್ಬೋದು ಅಂತ? ನಾನು ಅದೇ ಹೇಳ್ತಿದ್ದೇನಲ್ಲ, ನನ್ನ ಕ್ಯಾಲ್ಕುಲೇಷನ್ಸು 4 ಲಕ್ಷಕ್ಕೆ ಹೆಚ್ಚು ದುಡ್ಡು ಈ ನಮ್ಮ ಬೆನಿಫಿಷರಿ ಗ್ಯಾರಂಟಿ ಅಲ್ಲಿದ್ದಾರೆ. ಐ ಆಮ್ ಓನ್ಲಿ ಅಗೇನ್ ಕಮಿಂಗ್ ಬ್ಯಾಕ್ ದೇರ್ ಓನ್ಲಿ. ಓಕೆ. ಸೊ ಕೌಂಟರ್ ಬಂದಾಗ ಒಂದೊಂದು ಪಾರ್ಲಿಮೆಂಟ್ ನಲ್ಲಿ 60,000 ಓಟು ನಮಗೆ ಪ್ಲಸ್ ಆಗುತ್ತಂತ ಬೇರ್ ಮಿನಿಮಮ್ ಬಿಕಾಸ್ ಆಫ್ ಗ್ಯಾರಂಟೀಸ್ ಅಲೋನ್. ಒಂದೊಂದು ಲೋಕಸಭಾ ಸೆಗ್ಮೆಂಟ್ ಅಲ್ಲಿ 50,000-60,000 ಓಟ್ ಪ್ಲಸ್ ಆಗುತ್ತೆ. ಓಕೆ, ಮೈ ಅಸೆಸ್ಮೆಂಟ್. ಐ ಕುಡ್ ಬಿ ರಾಂಗ್ ಆಲ್ಸೋ. ಓಕೆ. ಯಾಕಂದ್ರೆ 4 ಲಕ್ಷ ಒಂದೊಂದು ಅಸೆಂಬ್ಲಿಲಿ ನೀವು ಹೇಳೋದು 8,000-10,000 ಓಟ್ ಆಗ್ಬೋದು. ಓಕೆ. ವರ್ಷ ಕೇಸ್ ಸಿನಾರಿಯೋ ಬಹಳ ಮಿನಿಮಮ್ ಅಂದ್ರೂ ಕೂಡ 40,000 60,000 ಇದೆ ನನ್ನ ಕ್ಯಾಲ್ಕುಲೇಷನ್ಸ್. ಓಕೆ. So, ದಟ್ ಈಸ್ ಸೊ ಇಲ್ಲೇನಾಗುತ್ತೆ ಅವಾಗ ಬೇರ್ ಮಿನಿಮಮ್ ಐ ಆಮ್ ಟಾಕಿಂಗ್ ಅಬೌಟ್. ಇಟ್ ಕುಡ್ ಬಿ ಎಕ್ಸಾಬರೆಂಟ್ ಲೈ ಆಲ್ಸೋ. ಬಟ್ ಯಾರ್ಯಾರು 1 ಲಕ್ಷ 1.5 ಲಕ್ಷ ಓಟ್ ನಲ್ಲಿ ಗೆದ್ದಿರ್ತಕ್ಕಂಥವ್ರು ಲಾಸ್ಟ್ ಇದ್ದಾರೆ ಥ್ರೂಔಟ್ ಸ್ಟೇಟ್. ಗಿವಿಂಗ್ ಅನ್ ಅನಾಲಿಸಿಸ್, ದೇ ವಿಲ್ ಬಿ ಇನ್ ವೆರಿ ಟೈಟ್ ಕಾಲ್. ಓಕೆ, ದೇ ವಿಲ್ ಬಿ ಇನ್ ವೆರಿ ಟೈಟ್ ಕಾಲ್ ಬಿಕಾಸ್ ಯಾಕಂದ್ರೆ ಮೇಲ್ಗಡೆ ಲಾಸ್ಟ್ ಟೈಮ್ ಅವರಿಗೆ ಪುಲ್ವಾಮಾ ಬಹಳ ಹೆಲ್ಪ್ ಆಯ್ತು. ಸರ್ಜಿಕಲ್ ಸ್ಟ್ರೈಕ್ ಆಫ್ ಪುಲ್ವಾಮಾ 7% ಇನ್ಕ್ರೀಸ್ ವೋಟ್ ಶೇರ್ ಆಯ್ತು ಆಲ್ ಓವರ್ ಇಂಡಿಯಾ. ಆ ತರ ಇನ್ಕ್ರೀಸ್ ಆಗ್ತಕ್ಕಂಥ ಸಾಧ್ಯತೆ ಈಗ ಕಾಣ್ತಾ ಇಲ್ಲ. ಓಕೆ. ಸೊ ಐ ಫೀಲ್ ಬೇಸ್ಡ್ ಆನ್ ಟು ದಿಸ್ ಕ್ಯಾಲ್ಕುಲೇಷನ್ಸ್ ಇಸ್ ಅನಾಲಿಸಿಸ್ ನ. ಸೊ ಬೇರೆ ಮಿನಿಮಮ್ 16 ಸೀಟ್ಸ್ ಬರ್ಬೋದಂತ ನನ್ನ ಕ್ಯಾಲ್ಕುಲೇಷನ್ಸ್. 16 ಏನಾದ್ರು ನೀವು ಬಂದ್ರೆ 30 ವರ್ಷದಲ್ಲೇ ಬೆಸ್ಟ್ ಸಾಧನೆ. ಕ್ವೈಟ್ ಪಾಸಿಬಲ್. ಯಾಕಾಗಿದೆ ಅಂತಂದ್ರೆ ಇದು ಒಂದು ವೇರ್ ಐ ಆಮ್ ಕಮಿಂಗ್ ಫ್ರಮ್ ಅಂದ್ರೆ ನಾನು ಬಹಳಷ್ಟು ವಿಮೆನ್ ಪ್ರೋಗ್ರಾಮ್ಸ್ ಮಾಡಿದ್ದೇನೆ. ಬಿಲೀವ್ ಮಿ ಬ್ರದರ್, ಐ ಹ್ಯಾವ್ ಡನ್ ಎವ್ರಿ ಪ್ರೋಗ್ರಾಮ್ ವಿತ್ ವಿಮೆನ್ ಲಾಸ್ಟ್ 3 months. ಓಕೆ. ನಮ್ಮ ಔಟ್ರೀಚ್ ಸುಮಾರು ನಮ್ಮ ಸರ್ಕಾರ ಯಾವ್ದು ಕೋಡ್ ಆಫ್ ಕಂಡಕ್ಟ್ ಬರೋಕ್ಕಿಂತ ಮುಂಚೆನೆ ನಾನು ಸುಮಾರು 5 ಕ್ಷೇತ್ರದಲ್ಲಿ ಕಾರ್ಯಕ್ರಮ ಮಾಡಿದ್ದೀನಿ. ಆವರೇಜ್ 25,000 ಹೆಣ್ಮಕ್ಳು ಬಂದಿದ್ದಾರೆ. ಐ ಹ್ಯಾವ್ ಫೆಲ್ಟ್ ದ ಪಲ್ಸಸ್, ಐ ಹ್ಯಾವ್ ಮೆಟ್ ದಮ್ ಪರ್ಸನಲಿ ತರ ಇದೆ. ಸೊ ಕನೆಕ್ಷನ್ ಬಿಟ್ವೀನ್ ಪ್ರೋಗ್ರಾಮಿಗೆ ಹೆಣ್ಮಕ್ಳು ಅಟ್ಯಾಚ್ ಆಗಿದ್ದಾರೆ. ದೇ ಮೇ ಡಿಸ್ಅಗ್ರಿ. ಸಿದ್ದರಾಮಯ್ಯಗೆ ಕಾಂಗ್ರೆಸ್ಗೆ ಈ ಪ್ರೋಗ್ರಾಮಿಗೆ ಅಟ್ಯಾಚ್ ಆಗಿದ್ದಾರೆ ಅವರು. ಸೊ ದಿಸ್ ಎಲೆಕ್ಷನ್ ಪರ್ಸೆಂಟೇಜ್ ಆಫ್ ಪೋಲಿಂಗ್ ಯಾಕೆ ಜಾಸ್ತಿ ಆಗ್ತದೆ ಕರ್ನಾಟಕದಲ್ಲಿ ಬೇರೆ ಸ್ಟೇಟ್ಗೆ ನಮಗೆ ಯಾಕೆ ಹೋಲಿಸ್ಕೊಂಡು ನೋಡಿದ್ರೆ ಬಿಕಾಸ್ ಆಫ್ ದಿಸ್ ಪ್ರೋಗ್ರಾಮ್ಸ್ ಹ್ಯಾವ್ ಹಿಟ್ ರಾಕ್ ಬಾಟಮ್. ಪೀಪಲ್ ಆರ್ ಕಮಿಂಗ್ ಮೋರ್. ಹೇಳೋದು ಕರ್ನಾಟಕದಲ್ಲಿ ಗೇಮ್ ಚೇಂಜರ್ ಕಾಂಗ್ರೆಸ್ಗೆ ಆಗೋದು ಗ್ಯಾರಂಟಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.